ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ನವೆಂಬರ್ ಮಾಸದಲ್ಲಿ 12 ರಾಶಿಗಳಿಗೆ ಗ್ರಹಗಳ ಗೋಚಾರ ಪ್ರಭಾವ ಯಾವ ರೀತಿ ಫಲಗಳು ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೇನೆ. ಸಿಂಹ ರಾಶಿಯವರಿಗೆ ನವೆಂಬರ್ ಮಾಸದಲ್ಲಿ ರಾಶ್ಯಾಧಿಪತಿ ಸೂರ್ಯ ಗ್ರಹ ಮಧ್ಯಭಾಗದವರೆಗೂ 16ನೇ ದಿನಾಂಕದವರೆಗೂ ನೀಚ ಆಗಿಯೇ ಸಂಚಾರ ಮಾಡೋದ್ರಿಂದ ನಿಮ್ಮ ಮನಸ್ಸು ಸರಿ ಇರೋದಿಲ್ಲ, ಅಶಾಂತಿಯಿಂದ ಇರುತ್ತೆ. ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಕೊಟ್ಟಂತಹ ಜವಾಬ್ದಾರಿಯನ್ನು ನಿಭಾಯಿಸುವುದು ಕಷ್ಟವಾಗುತ್ತೆ. ಒಳ್ಳೆಯ ಒಂದು ಸ್ಥಾನದಲ್ಲಿ ಇದ್ದರೆ, ಅಧಿಕಾರ ಯೋಗದಲ್ಲಿದ್ದರೆ ನಿಮಗೆ ಇತರರೊಂದಿಗೆ ನಡೆದುಕೊಳ್ಳುವುದಕ್ಕೆ, ಯಾವುದೇ ಒಂದು ಅಥಾರಿಟಿಯನ್ನು ನಿರ್ಧಾರಗಳನ್ನು ನೀಡುವುದಕ್ಕೆ ನಿಮಗೆ ಭಾಳ ಕಷ್ಟ ಆಗ್ತಾ ಇರುತ್ತೆ. ಏನಾದರೂ ಅದರಲ್ಲಿ ನಿಮ್ಮ ಬುದ್ಧಿ ಸರಿಯಾಗಿ ಅಂದರೆ ಆಲೋಚನೆಗಳು ಸರಿ ಆಗದೆ ಏನಾದರೂ ಸಮಸ್ಯೆಗಳು ಅಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಅಕ್ಟೋಬರ್ ಮಧ್ಯಭಾಗದಿಂದಲೂ ಸೂರ್ಯ ನೀಚ ಆಗಿ ಸಂಚಾರ ಮಾಡೋದ್ರಿಂದ ಈ ರೀತಿ ನಿಮಗೆ ಹೆಚ್ಚು ಆಗ್ತಾ ಇರುತ್ತೆ. ಆದರೆ ನವೆಂಬರ್ 2ನೇ ದಿನಾಂಕದ ನಂತರದಲ್ಲಿ ಸೂರ್ಯನೊಂದಿಗೆ ಶುಕ್ರ ಗ್ರಹದ ಸಂಚಾರವು ಆಗೋದ್ರಿಂದ ಸೂರ್ಯಗ್ರಹ ಅಲ್ಲಿ ನೀಚ ಭಂಗ ಆಗಿ ಸಂಚಾರ ಮಾಡೋದ್ರಿಂದ ಅಲ್ಲಿ ಏನಾಗುತ್ತೆ ಅಂದರೆ ಶುಕ್ರ ಸೂರ್ಯರ ಕಂಜಕ್ಷನ್ ಅಂದರೆ ನೀವೇನಾದರೂ ಬಹಳ ಮುಖ್ಯವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು, ಮಹಾಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಾ ಈ ಮಾಸದಲ್ಲಿ. ಅಂದರೆ ನೀವು ಸ್ತ್ರೀ ಮೂಲಕ ನಿಮಗೇನಾದರೂ ಅನುಕೂಲ ಆಗ್ಬೋದು. ಅಂದರೆ ಸ್ತ್ರೀ ಅಂದರೆ ತಾಯಿ, ಪತ್ನಿ, ಫ್ರೆಂಡ್ಸ್, ಈ ಥರ ಇವರ ಮೂಲಕ ನಿಮಗೆ ಅಂದರೆ ನಿಮ್ಮ ಕಚೇರಿಯಲ್ಲಿ ವರ್ಕ್ ಮಾಡುವ ಯಾರಾದರೂ ಆಗ್ಬೋದು. ಈ ರೀತಿ ಅಂದರೆ ಒಂದು ಸಪೋರ್ಟಿವ್ ಆಗಿಯೋ ಅಥವಾ ಈಗ ಒಬ್ಬ ಪುರುಷನೊಂದಿಗೆ ನಿಮಗೆ ಕೆಲಸ ಆಗಬೇಕಂದ್ರೆ ಒಂದು ಊರು ಅಥವಾ ಒಂದು ಕುಟುಂಬ ಅಂತ ಬಂದಾಗ ಅವರ ಪತ್ನಿಯಿಂದ ನೀವು ಏನಾದರೂ ವಿಷಯವನ್ನು ತಿಳಿಸುವುದು ಈ ರೀತಿ ಆಗತ್ತೆ. ಈ ರೀತಿ ನಿಮಗೆ ಸ್ತ್ರೀಯಿಂದ ಅನುಕೂಲ, ಏನಾದರೂ ಕೆಲಸಕ್ಕೆ ಸಹಾಯ ಆಗಬಹುದು ಈ ರೀತಿ. ಆದರೆ ಸೂರ್ಯ ನೀಚ ಆಗಿರುವಾಗ ನಿಮಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಾಗುವಂತೆ ಆದಾಗ ಡಾಕ್ಟರ್ ಬಳಿ ಹೋಗುವಾಗಲೂ ನೀವು ಫಸ್ಟ್ ಡಾಕ್ಟರ್ ನಿಮಗೆ ಸೆಟ್ ಆಗಿಲ್ಲ ಅಂದರೆ ನೀವು ನೆಕ್ಸ್ಟ್ ಸೆಕೆಂಡ್ ಡಾಕ್ಟರ್ ಹತ್ರ ಹೋಗಿ ಅಲ್ಲಿ ಸರಿ ಹೋಗುತ್ತೆ. ಮತ್ತು ಯಾವುದೇ ಒಂದು ಮುಖ್ಯ ನಿರ್ಧಾರಗಳನ್ನು ಆರೋಗ್ಯದಲ್ಲಿ ತೆಗೆದುಕೊಳ್ಳುವಾಗಲೂ ಸೆಕೆಂಡ್ ಒಪಿನಿಯನ್ನ ತಗೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಈ ರೀತಿ ಈ ಗ್ರಹಗಳ ಪ್ರಭಾವ ಇಲ್ಲಿ ಏನೋ ಒಂದು ಸಮಸ್ಯೆಗಳನ್ನು ನಿಮಗೆ ನೀಡೋದಿರುತ್ತೆ. ಆದರೆ ಅದರಿಂದ ಹೊರ ಬರಬೇಕಂದ್ರೆ ಈ ಥರ ಒಂದು ವಿಭಿನ್ನ ಮಾರ್ಗವನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಸೂರ್ಯ ಮತ್ತು ಶುಕ್ರ ತೃತೀಯ ಸ್ಥಾನದಲ್ಲಿ ನವೆಂಬರ್ ಮಾಸದಲ್ಲಿ ಸಂಚಾರ ಮಾಡೋದ್ರಿಂದ ಆ ಸ್ಥಾನ ತೃತೀಯ ಸ್ಥಾನ ಕೈಗಳನ್ನು ಅಂದರೆ ತೃತೀಯ ಅಂದರೆ ಅಲ್ಲಿ ಹ್ಯಾಂಡನ್ನು ಸೂಚಿಸುತ್ತೆ. ಆ ಸ್ಥಾನದಲ್ಲಿ ಕ್ರಿಯೇಟಿವಿಟಿಗೆ ವಿಭಿನ್ನವಾದಂಥ ಒಂದು ಮೈಂಡ್ ಸೆಟ್ಟನ್ನು ಇಲ್ಲಿ ಶುಕ್ರ ಮತ್ತು ಈ ಗ್ರಹದ ಸಂಬಂಧ ನೀಡುತ್ತೆ. ಮತ್ತು ನಿಮ್ಮ ಅಣ್ಣ ತಮ್ಮಂದಿರು, ಕಸಿನ್ಸ್ ಆಗ್ಬೋದು, ಹತ್ತಿರದವರಾಗ್ಬೋದು, ಇವರೊಂದಿಗೆ ಬಹಳ ಒಂದು ಒಳ್ಳೆ ಸಂಬಂಧವನ್ನು ನೀವು ಇಟ್ಕೊಳ್ಳೋದಕ್ಕೆ ಫೋಕಸ್ ಮಾಡ್ತೀರಾ. ಅಂದರೆ ಅದ್ರ ಬಗ್ಗೆ ಅಂದರೆ ನಿಗಾ ವಹಿಸ್ತೀರಾ. ಆದರೂ ಎಲ್ಲೋ ನಿಮಗೆ ಏನೋ ಒಂದು ಈಗೋ ಕ್ಲಾಶಸ್ ಆಗ್ಬೋದು ಅಥವಾ ಅವರಿಂದ ನಿಮಗೆ ಬೇಸರ ಆಗ್ಬೋದು, ಈ ರೀತಿ ಆಗುತ್ತೆ. ತೃತೀಯ ಸ್ಥಾನದಲ್ಲಿ ಈ ಗ್ರಹಗಳ ಕಂಜಂಕ್ಷನ್ ಆಗೋದ್ರಿಂದ ಸೂರ್ಯಗ್ರಹ ಚತುರ್ಥ ಸ್ಥಾನವನ್ನು ನವೆಂಬರ್ 16 ನಂತರ ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡೋದ್ರಿಂದ ಚತುರ್ಥ ಸ್ಥಾನಕ್ಕೆ ಸಂಬಂಧಪಟ್ಟಂಥ ಅನುಕೂಲಗಳು ಆಗುತ್ತೆ. ಅಂದರೆ ಭೂಮಿ ಮನೆ ಈ ವಿಷಯ ಸಂಬಂಧಪಟ್ಟಂಥ ಸುಖ ಸಾಧನಗಳು ನಿಮಗೆ ಅಭಿವೃದ್ಧಿ ಹೊಂದುತ್ತೆ. ಅಂದರೆ ಅಲ್ಲಿ ಕುಜಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ನಿಮ್ಮ ಯಾವುದೇ ಭೂಮಿ ವಿಷಯಗಳು ಅಥವಾ ಆಸ್ತಿ ಸಂಬಂಧಪಟ್ಟಂತಹ ವಿಷಯಗಳು, ತಾಯಿ ಸಂಬಂಧಪಟ್ಟಂತಹ ವಿಷಯಗಳು ಅಥವಾ ನೀವು ರಿಯಲ್ ಎಸ್ಟೇಟ್
ಬಿಸ್ನೆಸ್ ಮಾಡುವವರಾಗಿದ್ದರೆ, ಆ ಒಂದು ವೃತ್ತಿ ನಿಮ್ಮದಾಗಿದ್ದರೆ ಈ ವಿಷಯಗಳಿಗೆ ಆ ಗ್ರಹಗಳು ಅಲ್ಲಿ ಒಳ್ಳೆ ಫಲವನ್ನು ನೀಡ್ತಾರೆ. ಮತ್ತು ನಿಮ್ಮ ದಶಮ ಸ್ಥಾನವನ್ನು ಈ ಗ್ರಹಗಳು ನವೆಂಬರ್ ಮಧ್ಯಭಾಗದಿಂದ ಅಂದರೆ ಸೂರ್ಯಗ್ರಹವು ವೀಕ್ಷಿಸೋದ್ರಿಂದ ಒಳ್ಳೆ ಫಲವನ್ನು ನೀಡ್ತಾರೆ. ಅಂದರೆ ಅಲ್ಲಿವರೆಗೆ ನಿಮಗೆ ಉದ್ಯೋಗದಲ್ಲಿ ಬಹಳ ಕಷ್ಟವಾಗ್ತಾ ಇರುತ್ತೆ. ಅಂದರೆ ನಿಮ್ಮ ವೃತ್ತಿ ಸ್ಥಾನದಲ್ಲಿ ಆಗ್ಬೋದು, ಪಬ್ಲಿಕ್ ಲೈಫಲ್ಲಿ ಆಗ್ಬೋದು, ಎಲ್ಲದರಲ್ಲೂ ಕಷ್ಟ ಆಗ್ತಾ ಇರುತ್ತೆ. ನಿಮ್ಮಿಂದಲೇ ಏನೋ ಕೊರತೆಗಳಾಗ್ತಾ ಇರುತ್ತೆ. ಬುದ್ಧಿ ವೀಕಾಗಿ ವರ್ಕ್ ಮಾಡ್ತಾ ಇರುತ್ತೆ. ಮಾತು ಅಂದರೆ ದ್ವಿತೀಯಾಧಿಪತಿಯಾದಂತಹ ಬುಧಗ್ರಹ ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡಲಿದ್ದು, ಆ ಸ್ಥಾನದಲ್ಲಿ ಬುಧಗ್ರಹ ವಕ್ರ ಆಗಿಯೂ ಸಂಚಾರ ಆಗೋದ್ರಿಂದ ಕುಜನೊಂದಿಗೆ ಈ ಗ್ರಹ ಸಂಯೋಗಗೊಳ್ಳೋದ್ರಿಂದ ಶತ್ರು ಮನೆಯಲ್ಲಿ ಈ ಗ್ರಹ ಸಂಚಾರ ಆಗೋದ್ರಿಂದ ಮಾತಿನ ಸಂಬಂಧಪಟ್ಟಂತಹ ಏನಾದರೂ ಸಮಸ್ಯೆಗಳು ಆಗುತ್ತೆ. ಹಾಗಾಗಿ ಇದರ ಬಗ್ಗೆ, ಮಾತಿನ ಬಗ್ಗೆ ನೀವು ನಿಗಾ ಇರಬೇಕಾಗತ್ತೆ. ನಿಮಗೆ ಏನಾದರೂ ಕಟುವಾಗಿ ಮಾತಾಡುವುದು, ಕಠಿಣವಾಗಿ ಮಾತಾಡುವುದು ಈ ರೀತಿ ಆಗುತ್ತೆ. ಮಾತಿನಿಂದ ಸಿಕ್ಕಿ ಹಾಕಿಕೊಳ್ಳುವುದು ಈ ರೀತಿಯೂ ಆಗುತ್ತೆ. ಆದರೆ ನಿಮ್ಮ ವೃತ್ತಿ ಸ್ಥಾನವನ್ನು ಸೂರ್ಯಗ್ರಹ ನವೆಂಬರ್ ಮಾಸದ ಮಧ್ಯಭಾಗದಿಂದ ವೀಕ್ಷಣೆ ಮಾಡೋದ್ರಿಂದ ಉನ್ನತಿಗಾಗಿ ಬಹಳ ಪ್ರಯತ್ನವನ್ನು ಪಡ್ತೀರಾ. ಆದರೆ ಗುರುಗ್ರಹ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಾಗ ನಿಮಗೆ ಬಹಳ ಒಳ್ಳೆ ಫಲವನ್ನು ನೀಡ್ತಾ ಇದ್ರು ಸಿಂಹರಾಶಿಯವರಿಗೆ. ಗುರುಗ್ರಹ ಈಗ ವ್ಯಯಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ಗುರುವಿನ ಫಲಗಳು ನಿಮಗೆ ಅಶುಭವಾಗಿರುತ್ತೆ. ಅಂದರೆ ಯಾವ ಥರ ಅಶುಭ ಅಂದರೆ ಅಧಿಕವಾದಂತಹ ಖರ್ಚು, ಏನೋ ಒಂದು ಕಮಿಟ್ಮೆಂಟ್ ಇರುತ್ತೆ, ಅದನ್ನು ನೀವು ನಿಭಾಯಿಸೋದಕ್ಕೆ ಕಷ್ಟವಾಗುತ್ತೆ. ಅಥವಾ ಯಾವುದೋ ಒಂದು ಕೆಲಸಕ್ಕೆ ಮುಂದಾಗ್ತೀರಾ, ನೀವಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿ ಬರುತ್ತೆ. ಈ ರೀತಿ ಏನಾಗುತ್ತೆ, ಗುರುಗ್ರಹ ಅಲ್ಲಿ ಉಚ್ಚ ಆಗಿ ಸಂಚಾರ ಮಾಡ್ತಾ ಇರೋದ್ರಿಂದ ಕೆಲವು ವಿಷಯಗಳನ್ನು ಮೈ ಮೇಲೆ ಎಳ್ಕೊಳ್ತಾರೆ. ಅಂದರೆ ಬುದ್ಧಿ ಸರಿಯಾಗಿ ವಿಕಾರಗೊಂಡಾಗ ಏನಾಗುತ್ತೆ, ಇಲ್ಲದೇ ಇರುವಂತಹ ವಿಷಯಗಳಿಗೆಲ್ಲ ಮುಂದಾಗ್ತಾರೆ. ನಾನು ಇದನ್ನು ಮಾಡಿಕೊಡ್ತೇನೆ, ಅದನ್ನು ಮಾಡಿಕೊಡ್ತೇನೆ, ಇಷ್ಟು ಕೊಡ್ತೇನೆ, ಅಷ್ಟು ಕೊಡ್ತೇನೆ, ಈ ರೀತಿ ಎಲ್ಲ ಆಗುತ್ತೆ. ಯಾಕೆಂದರೆ ಗುರುಗ್ರಹ ವ್ಯಯಸ್ಥಾನದಲ್ಲಿ ಉಚ್ಚ ಆಗಿ ಸಂಚಾರ ಮಾಡ್ತಾ ಇರೋದ್ರಿಂದ ಹಾಗಾಗಿ ಮನಿ ಮ್ಯಾನೇಜ್ಮೆಂಟ್ ಅನ್ನೋದು ಸರಿಯಾಗಿ ಇರಬೇಕಾಗತ್ತೆ. ಮತ್ತು ಯಾವುದೇ ವಿಷಯಗಳಿಗೂ ಕಮಿಟ್ ಆಗುವಾಗಲೂ ನಿಮ್ಮ ಆಲೋಚನೆಗಳು ಸರಿ ಇರಬೇಕಾಗತ್ತೆ. ಬುಧಗ್ರಹ ವಕ್ರ ಸಂಚಾರ ಆಗೋದ್ರಿಂದ ಥಾಟ್ ಪ್ರೋಸೆಸ್ ಸರಿಯಾಗಿ ಇರೋದಿಲ್ಲ. ಹಾಗಾಗಿ ಪರಿಹಾರಗಳನ್ನು ಸಿಂಹರಾಶಿಯವರು ಹೆಚ್ಚಾಗಿ ಮಾಡಿಕೊಳ್ಬೇಕಾಗತ್ತೆ. ಬುಧನ ಅಷ್ಟೋತ್ತರವನ್ನು ನಿತ್ಯ ಪಠನೆ ಮಾಡಿ ಆಲೋಚನೆಗಳು ಸರಿ ಇರುತ್ತೆ, ಬುದ್ಧಿ ಸರಿಯಾಗಿರುತ್ತೆ, ಮಾತು ಸರಿ ಹೋಗುತ್ತೆ. ಮತ್ತು ಸೂರ್ಯ ನಮಸ್ಕಾರವನ್ನು ಯಾವಾಗಲೂ ಮಾಡಿ, ಪ್ರತಿದಿನವೂ ಮಾಡಿ. ಮತ್ತು ಶನಿಯ ಸಂಬಂಧಪಟ್ಟಂತೆ ಅಷ್ಟಮದಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಬಹಳ ಸಮಸ್ಯೆಗಳು, ಅಡೆತಡೆಗಳನ್ನು ಕೆಲವು ಕುಟುಂಬಗಳು ಬಿಡಿಸಲಾಗದಂತಹ ಜಟಿಲ ಪರಿಸ್ಥಿತಿಯಲ್ಲಿ ಇರುವಂತಹ ಕುಟುಂಬಗಳನ್ನು ನಾವು ನೋಡ್ಬೋದು. ಅಂದರೆ ಅದರಲ್ಲಿ ಸಿಂಹರಾಶಿಯವರು ಇದ್ದಾಗ ಈ ಥರ ಸಮಸ್ಯೆಗಳು ಅಲ್ಲಿರುತ್ತೆ. ಹಾಗಾಗಿ ಶನಿಯ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಹೆಚ್ಚಾಗಿ ಮಾಡಿಕೊಳ್ಬೇಕಾಗತ್ತೆ. ಗುರುವಿನ ಸಂಬಂಧಪಟ್ಟಂತೆ ಹೆಚ್ಚು ವ್ಯಯ ಆಗಬಾರ್ದು ಅನ್ನುವಂತಹ ಒಂದು ಗುರುವಿನ ಒಂದು ಅಶುಭ ಫಲಗಳು ನಿಮಗೆ ದೊರಿಬಾರ್ದು. ಅಂದರೆ ಗುರುವಿನ ಸಂಬಂಧಪಟ್ಟಂತಹ ಕಡಲೆಕಾಳನ್ನು ಗುರುವಾರಗಳಂದು ದಾನ ನೀಡ್ತಾ ಬನ್ನಿ ಗುರುಗಳ ದೇವಸ್ಥಾನಕ್ಕೆ. ಆಗಬಹುದಾದಂತಹ ನಷ್ಟಗಳು ಏನಿದೆ ಅದು ಅವಾಯ್ಡ್ ಆಗುತ್ತೆ. ಇನ್ನು ವ್ಯಾಪಾರ ವ್ಯವಹಾರಸ್ಥರಿಗೆ ಈ ಸಂಬಂಧಪಟ್ಟಂತೆ ಕಷ್ಟವಾಗುತ್ತೆ. ಏಕೆಂದರೆ ಸಪ್ತಮಾಧಿಪತಿ ಅಷ್ಟಮದಲ್ಲಿ ಇರೋದ್ರಿಂದ ಲಾಭಸ್ಥಾನದಲ್ಲಿ ಗುರುಗ್ರಹ ವ್ಯಯಸ್ಥಾನಕ್ಕೆ ಬಂದಿರೋದ್ರಿಂದ
ಈ ರೀತಿ ಫಲಗಳಿದೆ. ಮತ್ತು ಬುಧ ಗ್ರಹ ಲಾಭಸ್ಥಾನಾಧಿಪತಿಯಾಗಿ ವಕ್ರ ಸಂಚಾರ ಆಗೋದ್ರಿಂದ ಬರುವ ಲಾಭಕ್ಕೆ ಕಷ್ಟವಾಗುತ್ತೆ. ಈ ಮಾಸದಲ್ಲಿ ಪತಿ ಪತ್ನಿ ವಿಷಯದಲ್ಲಿಯೂ ನಿಮಗೆ ಬಹಳ ಮನಸ್ತಾಪಗಳು, ಈಗೋ ಕ್ಲಾಶಸ್ ಆಗುತ್ತೆ. ಏಕೆಂದರೆ ಕುಜಗ್ರಹ ಚತುರ್ಥ ಸ್ಥಾನದಿಂದ ನಿಮ್ಮ ಸಪ್ತಮ ಸ್ಥಾನವನ್ನು ವೀಕ್ಷಿಸ್ತಾರೆ. ರಾಹುಗ್ರಹ ಅಲ್ಲಿ ಸಂಚಾರ ಆಗ್ತಾ ಇದ್ದು ರಾಶಿಯಲ್ಲಿ ಕೇತು ಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಪಾರ್ಟ್ನರ್ಶಿಪ್ ಅಥವಾ ಬಾಳ ಸಂಗಾತಿಯೊಂದಿಗೆ ಕಲಹಗಳೇ ಹೆಚ್ಚಾಗುತ್ತೆ. ಯಾವಾಗಲೂ ಸಪ್ತಮ ಸ್ಥಾನಕ್ಕೆ ಕುಜ ಮತ್ತು ರಾಹುಗ್ರಹಗಳ ಸಂಬಂಧ ಬರಬಾರದು. ಒಂದು ಪಾಪಗ್ರಹ ಸಂಬಂಧ ಬಂದರೂ ಇನ್ನೊಂದು ಶುಭಗ್ರಹದ ಸಂಬಂಧ ಬಂದಾಗ ಅಲ್ಲಿ ಸ್ವಲ್ಪ ಮ್ಯಾನೇಜ್ ಆಗ್ತಾ ಇರುತ್ತೆ. ಯಾವಾಗ ಅಧಿಕವಾಗಿ ಪಾಪಗ್ರಹಗಳ ಪ್ರಭಾವವೇ ಯಾವುದಾದರೂ ಒಂದು ಸ್ಥಾನಕ್ಕೆ ಆದಾಗ ಅಲ್ಲಿ ಈ ಗ್ರಹಗಳ ಪ್ರಭಾವ ಹೆಚ್ಚಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾ ಸಂಬಂಧಪಟ್ಟಂತೆ ಪಂಚಮಾಧಿಪತಿ 12ನೇ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಅಂದರೆ ಪದವಿ ವಿದ್ಯಾರ್ಥಿಗಳಿಗೆ, PU ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಈ ಮಾಸದಲ್ಲಿ. ಮತ್ತು ನೀವೇನಾದರೂ ಗೌರ್ಮೆಂಟ್ ಮೇನ್ ಎಕ್ಸಾಮ್ಸ್ನ ತೆಗೆದುಕೊಳ್ತಾ ಇದ್ದರೆ ಸ್ವಲ್ಪ ನಿಮಗೆ ಅದರಲ್ಲೂ ಹಿನ್ನಡೆ ಆಗುವಂತಹ ಸಾಧ್ಯತೆ ಇರುತ್ತೆ. ಏಕೆಂದರೆ ಗುರು 12ನೇ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ. ಆದರೆ ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆ ಇಲ್ಲಿ ಕುಜಗ್ರಹ ಆ ಸ್ಥಾನಾಧಿಪತಿಯಾಗಿರೋದ್ರಿಂದ ಹೈಯರ್ ಎಜುಕೇಷನ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲವನ್ನು ನೀಡ್ತಾರೆ. ಅಂದರೆ ಡಬಲ್ ಡಿಗ್ರಿ ಮಾಡುವಂತಹ ವಿದ್ಯಾರ್ಥಿಗಳು, ತ್ರಿಬಲ್ ಡಿಗ್ರಿ, ಈ ಥರ ಹೈಯರ್ ಎಜುಕೇಷನ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ವಲ್ಪ ಒಳ್ಳೆ ಫಲವೇ ದೊರೆಯುತ್ತೆ ಈ ಮಾಸದಲ್ಲಿ. ಆದರೆ ಗುರುವಿನಿಂದ ಪಂಚಮಾಧಿಪತಿಯಾಗಿ ಪದವಿ PU ಈ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಅಷ್ಟಮದಲ್ಲಿ ಶನಿ ಪ್ರಭಾವದಿಂದ ಸಮಸ್ಯೆಗಳು ಇದ್ದೇ ಇದೆ. ಅಂದರೆ ಏಳು ಬೀಳು ಅನ್ನೋದು ಇದ್ದೇ ಇರುತ್ತೆ ಜೀವನದಲ್ಲಿ ಬೀಳದೆ ಹೇಳೋಕ್ಕಾಗಲ್ಲ. ಇಲ್ಲಿ ಎದ್ದು ನಡೆಯುವಾಗ ಬೀಳದೆ ಇರೋದಕ್ಕೆ ಸಾಧ್ಯವಾಗುವುದಿಲ್ಲ. ಇದೆಲ್ಲವೂ ಹೇಗೆ ಸಹಜವೋ ಹಾಗೆ ಜೀವನದಲ್ಲಿ ಇಂಥವುಗಳು ಸಹಜ ಅಂದುಕೊಂಡು ನೀವು ಮುಂದುವರಿಬೇಕಾಗತ್ತೆ. ಅಂದರೆ ಮುಂದೆ ಸರಿಯಾಗಿ ನಡೆಯುವುದನ್ನು ನೀವು ಮಾಡಬೇಕಾಗತ್ತೆ. ಯಾವುದೇ ಒಂದು ವಿಷಯದಲ್ಲಿ ಸರಿಯಾದ ಮಾರ್ಗದಲ್ಲಿ ಸರಿಯಾಗಿ ನಡೆಯುವಂತಹ ಪ್ರಯತ್ನವನ್ನು ಮಾಡಿ, ಒಳ್ಳೆಯದೇ ಆಗುತ್ತೆ. ಸಿಂಹ ರಾಶಿಯವರು ಪರಿಹಾರಗಳನ್ನು ಮಾಡಿಕೊಳ್ಳಿ. ನಿಮ್ಮ ಕುಟುಂಬದ ಕೀರ್ತಿ ಹೆಚ್ಚಾಗಲಿ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಹೆಸರು ಕೀರ್ತಿ ಹೆಚ್ಚಾಗಲಿ ಅನ್ನುವಂತಹ ಶುಭ ಹಾರೈಸ್ತಾ ಇದ್ದೇನೆ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.